ಅಮ್ಮ ದೇವಿ ದುರ್ಗಮ್ಮ ಇವತ್ತು ಬೆಣ್ಣಿ ಕರಗಾಕಬೇಕು. ನಿಲ್ಸ್ಬಿಟ್ರಿ, ಬೆಣ್ಣೆ ಕರ್ಗೊಂಡ್ ಬೇಡವೇನು? ವಾಸಂತಿ, ನೀ ಇಲ್ಲಿ ಯಾಕೆ ಬಂದಿ? ನೀನ್ ಯಾರು ಕರ್ಕೊಂಡ್ ಬಂದ್ರು? ಕಂಡೋರ್ ಮನೆ ಹೆಣ್ಮಕ್ಳು ನೀವಿದ್ದಲ್ಲಿ ಬರ್ಬೋದು, ನೀವು ಅವ್ರಿದ್ದಲ್ಲಿ ಹೋಗ್ಬೋದು. ನಿಮ್ ಹೆಂಡತಿ ನಾನ್ ಬರ್ಬಾರ್ದಾ? ವಾಸಂತಿ, ಇದು ಎಂತ ಜಾಗ ಗೊತ್ತೈತಿ ನಿನಗೆ? ನಾಚಿಕೆ ಆಗಲ್ವಾ ನಿಮ್ಗೆ? ನಾನ್ ಸಾಕಾಗಲ್ವಾ ರೀ? ಕಂಡೋರ್ ಮನೆ ಹೆಣ್ಮಕ್ಳನ್ನ ಯಾಕೆ ಹಾಳು ಮಾಡ್ತೀರಾ? ಸೌಭಾಗ್ಯವತಿ ವಯಸ್ಸಿನ ಮಗಳು ನಿಮ್ಗೂ ಇದ್ದಾಳೆ. ಮಗಳು ನಮ್ಮ ವಯಸ್ಸು ತಪ್ಪಲ್ವಾ? ಸಾತ್ಕ ಆಯ್ತು ಬಿಡು ನೀನೆಂತ ಅಪ್ಪನ್ ಪಡೆದಿದ್ದಕ್ಕೆ. ನಿಮ್ಗಿಂತ ಆಸೆ ಇದೆ ಅಂತ ಗೊತ್ತಿದ್ರೆ ದಿನ ಮನೇಲಿ ನಾನೇ ಕುಡಿತಿದ್ದೆ. ಬೇರೆಯವ್ರ ಹೆಣ್ಮಕ್ಳು ಶಾಪ ತಪ್ಪಿರೋದು. ಧಾರಿಣಿ ದೇಸಾಯಿ ಅಂದ್ರೆ ದೇವರಿದ್ದಂಗೆ, ಅವರನ್ನ ಇಂಥ ಕೆಲ್ಸಕ್ಕೆ ದೂಕಿದಿರಲ್ಲ. ಅದೆಲ್ಲ ಗೊತ್ತೈತಿ, ನೀ ಇಲ್ಲಿ ಯಾಕೆ ಬಂದಿ? ಇನ್ಮೇಲೆ ನಾನ್ ನಿಮ್ ಜೊತೆ ಇರೋದಿಲ್ಲ. ಸಾಕು ನಿಮ್ ಸವಾಸ. ಬಾ ಮಗ್ಲೆ. ವಾಸಂತಿ, ನನ್ ಬಿಟ್ಟು ಹೋಗ್ಬೇಡ. ಅದಷ್ಟು ತಂದಾಕಿ ನೀನು. ಇನ್ಮೇಲೆ ನಿಮ್ ಜೊತೆ ಇರೋದಕ್ಕೆ ಮನ್ಸಿಲ್ಲ. ಬರವ ರಾಣಿ ದೇಸಾಯರ, ಆಕಿನ ನನಗೆ ಬಿಟ್ಟು ಹೋಗ್ಬೇಡ ಅಂತ ಹೇಳ್ರಿ. ನನ್ ಬಿಟ್ಟು ಹೋಗ್ಬೇಡ ಅಂತ ಹೇಳ್ರಿ. ಹೆಣ್ಣು ಬಯಸೋದು ಪ್ರಾಮಾಣಿಕತೆನ. ಅದಿಲ್ಲದೆ ಇರೋ ಕಡೆ ಅವಳು ಇರೋದಿಲ್ಲ. ರಾಣಿ ದೇಸಾಯರ, ಆಕಿ ಹೋದ್ಲಂದ್ರ ನನ್ನ ಅದೃಷ್ಟ ಎಲ್ಲ ಹೋಗ್ಬಿಡ್ತೈತಿ. ಹೋಗ್ಬೇಡ ಅಂತ ಹೇಳ್ರಿ. ಮಗಳು ಹುಟ್ಟಿದ ಮೇಲೆ ನಾ ಅದೃಷ್ಟ ಬಂತಾದೆ. ದಯವಿಟ್ಟು ಹೋಗ್ಬೇಡ ಅಂತ ಹೇಳ್ರಿ. ನಿಮ್ ಕಾಲಿಗೆ ಬೀಳ್ತೇನೆ ತಾಯಿ. ವಾಸಂತಿ, ಒಂದ್ ನಿಮಿಷ ಇರು. ಇಲ್ಲ, ಇವ್ರ ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತೆ ನನಗೆ. ನಿನಗೆ ನನ್ನ ಮಾತಿನ ಮೇಲೆ ಗೌರವ ಇದೆ ತಾನೆ? ಇರು. ನಾನು ಅವತ್ತೇ ಹೇಳಿರ್ಲಿಲ್ವಾ ಬಣ್ಕಾರ, ಮೋಹ ಒಳ್ಳೇದಲ್ಲ ಅಂತ? ಅವತ್ತ ನಿಮ್ಮಿಂದ ನನಗೆ ಅವಮಾನ ಆತ್ ನೋಡ್ರಿ. ಮನಸ್ನಾಗ ಹಠ ಬಂದ್ಬಿಡ್ತು. ಯಾವ್ದು ಅವಮಾನ? ನೀವು ನನ್ನ ಮೇಲೆ ಹೊರಿಸಿದ ಅಪವಾದ ಸುಳ್ಳು ಅಂತ ಹೇಳಿದ್ದು ಅವಮಾನನ? ಅಧಿಕಾರ ಇರೋದು ದಬ್ಬಾಳಿಕೆ ನಡೆಸೋದಕ್ಕಲ್ಲ, ನಿಶಕ್ತರಿಗೆ ಊರ್ಗೋಲಾಗಿರ್ಲಿ ಅಂತ, ಬಡಬಗ್ಗರಿಗೆ ಸಹಾಯ ಮಾಡ್ಲಿ ಅಂತ. ಆದ್ರೆ ನೀವುಗಳು ಅದನ್ನ ನಿಮ್ಮ ಅನುಕೂಲಕ್ಕೆ ದುರುಪಯೋಗ ಪಡಿಸ್ಕೋತೀರ. ಕಾನೂನು ತಾಯಿಗೆ ದ್ರೋಹ ಮಾಡ್ತೀರಲ್ಲ ನೀವು. ಹೆಂಡತಿ ಇರುವಾಗ ಬೇರೆ ಹೆಣ್ಣನ್ನ ನೋಡಬಾರದ ದೃಷ್ಟಿಯಲ್ಲಿ ನೋಡಿದ್ರೆ ಕೊನೆವರೆಗೂ ಇರಬೇಕಾದ ಹೆಂಡತಿ ತೊರೆದು ಹೋಗ್ತಾಳೆ. ಗಂಡ ಹೆಂಡತಿ ಸಂಬಂಧ ಅನ್ನೋದು ಭಗವಂತ ಬೆಸೆದ ಋಣ. ವಾಸಂತಿ,
ಬಾಯ್ಲಿ. ಏನಾಗಿದೆ ಈಕೆಗೆ? ಅಂಗವೈಕಲ್ಯತೆ ಇದೆಯಾ? ನಿನಗೆ ಬೆಂಬಲವಾಗಿ ನಿಂತಿಲ್ವಾ? ಅಥವಾ ಸಭ್ಯವಾಗಿ ಇದ್ದು ನಿನ್ನ ಮರ್ಯಾದೆನ ಕಾಪಾಡ್ತಿಲ್ವಾ? ಏನಿಲ್ಲ ಈಕೆಲಿ, ಹೇಳು. ನೀನು ನಿನ್ನ ಹೆಂಡತಿ ಮಕ್ಕಳು ನಿನಗೆ ಪ್ರಾಮಾಣಿಕವಾಗಿರಬೇಕು ಅಂತ ನಿರೀಕ್ಷಿಸಬಹುದು. ಅದೇ ರೀತಿ ನಿನ್ನ ಹೆಂಡತಿ ಮಕ್ಕಳು ನೀನವರಿಗೆ ಪ್ರಾಮಾಣಿಕವಾಗಿರಬೇಕು ಅಂತ ನಿರೀಕ್ಷಿಸಬಾರ್ದಾ? ಕಲಿಗಾಲ ಇದು. ಬೆಳಗ್ಗೆ ಮಾಡಿದ ಪಾಪ ಸಂಜೆ ಉಣ್ಣಬೇಕು. ಅಧಿಕಾರದ ದರ್ಪ, ಕಾನೂನು ಕೈಯಲ್ಲಿದೆ ಅನ್ನೋ ಅಹಂಕಾರದಲ್ಲಿ ನೀನು ಸೌಭಾಗ್ಯವತಿನ ಬಯಸ್ದೆ. ನಾಳೆ ನಿನ್ನ ಮೇಲಿನ ಅಧಿಕಾರಿಗಳು ನಿನ್ನ ಮಗಳನ್ನ ಬಯಸಿದ್ರೆ? ತಪ್ಪಾತು. ನಾ ಇನ್ನು ಮೇಲೆ ಇಂಥ ಕೆಲಸ ಮಾಡಂಗಿಲ್ರಿ. ತಪ್ಪ ಮಾಡೋರ್ಗೂ ಬಿಡಂಗಿಲ್ಲ. ಎಲ್ಲಾ ಹೆಣ್ಮಕ್ಳನ್ನ ತಾಯಿ ಅಂತ ತಿಳ್ಕೊತೀನಿ. ಬಡಬಗ್ಗರಿಗೆ ನಾನು ಊರ್ಗೋಲಾಗಿರ್ತೀನಿ. ಯವ್ವ, ನೀವು ನನ್ನ ಕಣ್ ತೆರೆಸಿದ ತಾಯಿ. ಚಿನ್ನದ ಸರ ವಾಪಸ್ ಕೇಳಿ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ತಾಯಿಗೆ ಮಕ್ಕಳು ಅರ್ಥ ಆಗ್ತಾರೆ, ಮಕ್ಕಳಿಗೆ ತಾಯಿ ಅರ್ಥ ಆಗಲ್ಲ. ನನಗೊಂದು ಅರ್ಥ ಆಗ್ತಿಲ್ಲ. ದೇವಿ ಬಗ್ಗೆ ಇಷ್ಟು ಪ್ರೀತಿ, ಇಷ್ಟು ಕಾಳಜಿ ಇರೋ ನೀವು ದೇವಿ ಅಭಿನಯಿಸ್ಲೇಬೇಕು ಅಂತ ಯಾಕೆ ಬಯಸ್ತಿದ್ದೀರಾ? ದೇವಿ ನನಗೆ ಸಿಗದೆ ಇರೋ ತರ ಆಗ್ತಾಳೆ ಅಂತ ಹೇಳಿದ್ರು ಯಾಕೆ ಹಠ ಹಿಡಿತಿದ್ದೀರಾ ಹೇಳಿ? ಹಠ ಹಿಡಿಯೋದು ಮಕ್ಕಳು, ತಾಯಿ ಅಲ್ಲ. ಬಣ್ಣ ಹಚ್ಚೋದಕ್ಕೆ ಒಂದು ಕಾರಣ ಇದೆ. ಬಣ್ಣ ಹಚ್ಚೋದ್ರಿಂದ ಕೆಲವು ಬದಲಾವಣೆಗಳಾಗೋದಿದೆ. ದೇವಿ ಮೇಲಿನ ಆಸೆ ಬಿಡು ಅಂತ ಹೇಳ್ತಿದ್ದೀರಾ? ಆಗೋ ಬದಲಾವಣೆಗಳು ಕೆಟ್ಟದು ಅಂತ ನೀನ್ ಅನ್ಕೊಂಡ್ರೆ ಅದಕ್ಕೆ ನಾನ್ ಹೊಣೆ ಅಲ್ಲ. ದಯವಿಟ್ಟು ದೇವಿನ ಕಳಿಸ್ಕೊಡಿ ನನ್ನ ಜೊತೆಗೆ. ಅವಳು ಇಲ್ಲ ಅಂದ್ರೆ ನನಗೆ ಬದುಕಿಲ್ಲ. ದಯವಿಟ್ಟು ಕಿತ್ಕೋಬೇಡಿ. ಆಯ್ತು, ಅವಳು ಬಂದ್ರೆ ಕರ್ಕೊಂಡು ಹೋಗು. ನಾನು ಯಾರನ್ನೂ ಕಟ್ ಹಾಕಲ್ಲ. ಬದುಕು ಕೊಟ್ಟು ಗೊತ್ತೇ ಹೊರತು ಬದುಕು ಕಿತ್ಕೊಂಡು ಗೊತ್ತಿಲ್ಲ. ನಿಮ್ ಬಗ್ಗೆ ನನಗೆ ಗೌರವ ಇದೆ, ಆದ್ರೆ ದೇವಿ ನನಗೆ ಬೇಕು. ಬಾರೆ ದೇವಿ, ಹೋಗೋಣ. ನಿನ್ಗಿದೆಲ್ಲ ಬೇಡ. ಮಾತಾಡಿ ದೇವಿ, ನೀನ್ ಹೇಳಿದ್ರೆ ಅವ್ರು ಕೇಳ್ತಾರೆ. ಸಂಖ್ಯೆ ಬಂದಿದ್ದಾಳಲ್ಲ, ನೀನಿಲ್ಲ ಅಂತಂದ್ರೆ ನಾಟಕ ಏನ್ ನಿಲ್ಲಲ್ಲ. ನಾನು ಅವತ್ತೇ ಹೇಳ್ದೆ, ನನಗ್ ನೆನಪು ಬರೋವರೆಗೂ ನಾನು ಯಾರ ಮಾತನ್ನು ಕೇಳಲ್ಲ ಅಂತ. ಯಾಕಂದ್ರೆ ಅಮ್ಮ ನನ್ನ ಹಿತ ಕಾಯ್ತಾರೆ. ನಿನಗ್ ನೆನಪು ಬರ್ಬೇಕು ಅಂತಂದ್ರೆ ನೀನಿದ್ದ ಜಾಗಕ್ಕೆ ನೀನ್ ಬರ್ಬೇಕು. ಇಲ್ಲೇ ಇದ್ರೆ ಹೇಗೆ ಹೇಳು? ಬಾ ಹೋಗೋಣ. ನನಗೆ ಈ ಪಾತ್ರ ಸಿಕ್ಕಿರೋದು ಪುಣ್ಯ ಅಂತ ಭಾವಿಸ್ತೀನಿ. ಬನಶಂಕರಿ ಮಹಾತ್ಮೆ ತಾಯಿ ಸೇವೆ ಮಾಡ್ದಂಗಿರತ್ತೆ. ನಿರಾಕರ್ಸಕ್ಕೆ ಮನ್ಸಾಗ್ತಿಲ್ಲ. ನೆನಪರ್ಸೋದು ತಾಯಿ, ತಾಯಿ ನೆನಪರಿಸ್ತಾಳೆ. ತಾಯಿ ನೆನಪರ್ಸಿದ ದಿವಸ ನೀವ್ ಹೇಳ್ದಂಗೆ ಕೇಳ್ತೀನಿ.
ಮುಗಿದು ಹೋಯ್ತು ನನ್ನ ಬದುಕು. ಯಾರೂ ಇಲ್ಲ ನನಗೆ. ನಿನ್ನ ಬದುಕು ಈಗ ಶುರುವಾಗಿದೆ, ನಿನಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಕೊನೆಗೂ ದೇವಿ ನನ್ನಿಂದ ದೂರ ಆಗೇ ಬಿಟ್ಲು. ಎಲ್ಲ ಸರಿ ಮಾಡ್ತೀನಿ, ನನ್ನ ನಂಬು. ನಿಮ್ಮನ್ನ ನಂಬಿ ನಂಬಿನೇ ಹಾಳಾಗಿದ್ದು ನಾನು. ದೇವಿನ ನನ್ನಿಂದ ದೂರ ಮಾಡ್ತೀರಾ ಅಲ್ವಾ? ತೋರಿಸ್ತೀನಿ, ನೋಡ್ತಾ ಇರಿ. ನೀವೇ ನನ್ನ ಹತ್ರ ಬರಬೇಕು, ಇದೇ ರೀತಿ ಅಂಗಳಾಚಬೇಕು. ಹಾಗೆ ಮಾಡ್ತೀನಿ. ಇನ್ನು ಮುಂದೆ ನೀವು ನನಗೆ ತಾಯಿ ಸಮಾನ ಅಲ್ಲ, ಶತ್ರು ನೀವು ನನಗೆ. ಅಕ್ಷತಾ ಬಾರೆ, ಹೊತ್ತಾಯ್ತು. ಕೂತ್ಕೋ. ಈ ಬಟ್ಟೆ ಯಾಕೋ ಸರಿ ಹೋಗ್ತಿಲ್ಲ ರೀ, ಸೀರೆ ಉಡ್ಕೊಂಡ್ ಮತ್ತೆ. ತಡ ಆಗುತ್ತೆ ಕಣೆ, ಟಿಕೆಟ್ ಸಿಕ್ಕಲ್ಲ. ಸಿನಿಮಾ ಚೆನ್ನಾಗಿದೆ ಅಂತ ಕೂತ್ಕೋ. ಇನ್ನೂ ಅರ್ಧ ಗಂಟೆ ಇತ್ತಲ್ಲ, ಬೇಗ ಬರ್ತೆ. ನಿನಗೆ ಗಂಟೆ ಬೇಕು ಸೀರೆ ಬದಲಾಯಿಸಕ್ಕೆ. ಇವತ್ತೇ ಕೊನೆ ಪ್ರದರ್ಶನ ಸಿನಿಮಾದ್ದು. ನೋಡೆ, ನಿನಗೆ ಮದುವೆ ಆಗಿದೆ, ಯಾರೇ ನೋಡ್ಬೇಕು, ಸುಮ್ಮನೆ ಕೂತ್ಕೋ. ಸದಾನಂದ, ಏನು ಮಹೇಶ? ನಿಮ್ ತಾಯಿನ ಆಸ್ಪತ್ರೆಗೆ ಸೇರಿಸಿದಾರಂತೆ. ಏನಾಯ್ತಂತ ಗೊತ್ತಿಲ್ಲ, ಆಸ್ಪತ್ರೆಗೆ ಸೇರಿಸಿರೋದು ಮಾತ್ರ ಗೊತ್ತು. ನಾನ್ ನಿಮ್ಗೆ ನಿನ್ನೆನೆ ಹೇಳ್ದೆ, ನೀವ್ ನನ್ ಮಾತೇ ಕೇಳಲಿಲ್ಲ ಅತ್ತೆ ವಿಚಾರದಲ್ಲಿ. ಈಗ ನೋಡಿ ಏನಾಯ್ತಂತ. ಸುಮ್ನೆ ಕೂತ್ಕಳೆ. ಏನ್ ಕರ್ಮನೋ ಏನೋ ಮುಗಿಯೋದೇ ಇಲ್ಲ, ಕೂತ್ಕೋ. ದೊಡ್ಡಪ್ಪ, ಅಮ್ಮನ್ಗೆ ಏನಾಯ್ತು ದೊಡ್ಡಪ್ಪ? ಈಗ ಹೇಗಿದ್ದಾರೆ? ಡಾಕ್ಟ್ರ್ ಏನು ಹೇಳಿಲ್ಲ ಕಣೋ. ಏನು ಹೇಳಿಲ್ಲ ಅನ್ನೋದಕ್ಕಿಂತ ಡಾಕ್ಟರ್ ಸಿಕ್ಕಿಲ್ಲ ಇನ್ನ. ಬಾಡಿಗೆ ಮನೆ ಬೇಡ ಅಂದ್ರೆ ಕೇಳಲೇ ಇಲ್ಲ ನೀವು. ಈಗ ಅತ್ತೆ ವಿಷ ತಗೊಂಡಿದ್ದಾರೆ ನೋಡಿ, ನಾವ್ ಯಾರು ಜೊತೆಗಿಲ್ಲ ಅಂತ. ವಿಷ ತಗೊಂಡಿಲ್ಲ ಕಣೆ. ಮಾಬ್ಲ ಶಬರಿಮಲೆಗೆ ಹೋಗಿದ್ದಾನೆ, ಇವಳು ಒಂಟಿ. ಮನೇಲಿ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಕಳ್ಳರು. ಫೆನ್ಸ್ ತೆಗೆದು ಒಳಗಡೆ ನುಗ್ಗಿದ. ಇವಳು ಕೂಕೊಂಡಿದ್ದಾಳೆ, ಕಿರ್ಚಾಡಿದ್ದಾಳೆ. ಎಲ್ದಾಟದಲ್ಲಿ ತರಚಗಾಯ ಆಗಿದೆ ಪಾಪ. ಒಂಟಿ ಹೆಂಗಸು ಈಗಿನ ಕಾಲದಲ್ಲಿ ಬದುಕೋದು ಕಷ್ಟ ಕಣೋ. ನೀನ್ ಇರ್ಬೇಕಾಗಿತ್ತು ಜೊತೆನಲ್ಲಿ. ಏನೇ ಇರ್ಬೋದು ಮಂಗಳ, ಮಗನಾಗಿ ಕರ್ತವ್ಯಗಳಿರುತ್ತೆ. ತಾಯಿ ನರಳೋದನ್ನ ಮಕ್ಕಳು ನೋಡೋ ಥರ ಆಗ್ಬಾರ್ದು, ನರಳೋ ಥರ ಮಾಡಬಾರ್ದು ಕೂಡ. ನಾವು ಬಾಡಿಗೆ ಮನೆ ಮಾಡಿ ಕಳ್ಳರು ನುಗ್ಗಿ ಗಲಾಟೆಗಳಾಗಿ ಅಮ್ಮ ಆಸ್ಪತ್ರೆಗೆ ಸೇರ್ಲಿಲ್ಲ ದೊಡ್ಡಪ್ಪ. ಅಪ್ಪ ಮನೇಲಿ ಇಲ್ದೇ ಇರೋದಕ್ಕೋಸ್ಕರ ಹೀಗಾಗಿರೋದು. ಅಪ್ಪ ಶಬರಿಮಲೆಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಪಕ್ಕದೂರಲ್ಲಿ ಇಸ್ಪಿಟ್ ಮಂಡಲ ನಡೀತಾ ಇದೆ, ಅಲ್ಲಿದ್ದಂತೆ ನಿನ್ನೆ ರಾತ್ರಿ ಆ ಬೇಕ್ರಿ ನಟರಾಜ ಹೇಳ್ದ. ಗಂಡಕ್ಕೆ ವಯಸ್ಸಾಗಿದೆ ಇವ್ರಿಗೆ, ಹೆಂಡತಿ ಆಸ್ಪತ್ರೆಯಲ್ಲಿ ಮಲಗಿದಾಳೆ. ಅಪ್ಪ ಕುಡಿದು ಪ್ರಜ್ಞೆ ತಪ್ಪಿ ಎಲ್ಲಿ ಬಿದ್ದಿದ್ದಾರೋ ಸಾಕಾಗಿದೆ ನನಗೂ. ಅವ್ರಂತೂ ಬದ್ಲಾತಿಲ್ಲ, ಪಾಪ ಅತ್ತೆ. ಮೊದ್ಲಿಂದು ಕಷ್ಟ, ಇನ್ಮೇಲಾದ್ರೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು. ದೊಡ್ಡಪ್ಪ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಒಂದ್ ಸ್ವಲ್ಪ ದಿನ ಅಮ್ಮ ನಿಮ್ಮನೇಲಿ ಇರ್ಲಿ ದೊಡ್ಡಪ್ಪ. ಆಗಲ್ಲ ಅಂತ ಹೇಳಲ್ಲ. ಮಂಗಳ ನಮ್ಮ ಮನೆಗೆ ಬಂದ್ರೆ ನಿನ್ನನ್ನ ಅಕ್ಷತನ ಬೇರೆ ರೀತಿಲಿ ನೋಡ್ತಾರೆ ಜನ. ಅಕ್ಷತನ ಬಗ್ಗೆ ಇಲ್ಲಿ ಸ್ವಲ್ಪ ಕೆಟ್ಟ ಮಾತಾಡ್ತಾರೆ ಕಣೋ. ವಿಷ ಕಾರಿರಬಹುದು ಮಂಗಳ. ನೀನು ಹೆತ್ತಿಲ್ವೇನಾ? ನೀನು ಬೆಳೆಸಿಲ್ವೇನಾ? ಅಮ್ಮನಿಗೆ ಎಚ್ಚರ ಆಗ್ಲಿ, ಡಾಕ್ಟರ್ ಬರ್ಲಿ ನೋಡೋಣ. ಮನಸ್ಸಲ್ಲಿ ದ್ವೇಷ ಇಲ್ಲ ದೊಡ್ಡಪ್ಪ. ಅಮ್ಮ ಬೇಕು ನನಗೆ, ಆದ್ರೆ ಸೊಸೆನ ರಾತ್ರಿ ಹೊರಗಡೆ ಹಾಕು, ಅಮ್ಮ ಬೇಡ. ಸದಾಶಿವ ಯಾರಿಲ್ಲ? ನಾನೇ ಸದಾಶಿವ. ಡಾಕ್ಟರ್ ಕರಿತೀವ್ರು, ಬನ್ನಿ. ಇಲ್ಲಿ ಬಂದೆ. ಅಪ್ಪ ಡಾಕ್ಟರ್ ಹತ್ರ ಹೋದವರು ಇನ್ನೂ ಬಂದಿಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ. ಏನು ಆಗಿರಲ್ಲ, ಸುಮ್ನಿರೆ.
ನಾನು ಹುಟ್ಟಿ 26-27 ವರ್ಷ ಆಯ್ತು. ದುರ್ಗಾಪುರದಲ್ಲಿ ಕಳ್ತನ ಆದ ದಾಖಲೆನೇ ಇಲ್ಲ. ದುರ್ಗಾಪುರದಲ್ಲಿ ಯಾವ ಕಳ್ಳರು ಇಲ್ಲ ಕಣೆ. ಕಳ್ಳರು ಹೊರಗಡೆಯಿಂದ ಬಂದಿದ್ರೆ ದುರ್ಗಾಪುರದ ಹೆಬ್ಬಾಗ್ಲು ದಾಟೋಕೆ ಯಾವನಿಂದನೂ ಸಾಧ್ಯ ಇಲ್ಲ. ಹಾಗಾದ್ರೆ ಮಗ ದೂರ ಆದ ಅಂತೇಳಿ ಅತ್ತೆ ವಿಷ ತಗೊಂಡ್ಬಿಟ್ರೇನೋ. ಭ್ರಮೆ ಹುಟ್ಟಿಸ್ತಾ ಇದ್ದಾಳೆ ಕಣೆ, ಅನುಕಂಪ ಗಿಟ್ಟಿಸ್ತಾ ಇದ್ದಾಳೆ ಅಮ್ಮ. ಈ ಕಲೆ ಅವಳಿಗೆ ಚೆನ್ನಾಗಿ ಗೊತ್ತು. ಹೀಗೆ ಆಗಿದೆ ಅಂತ ನನ್ನ ಮನಸ್ಸಲ್ಲಿ ಬಲವಾದ ಅನುಮಾನ ಮೂಡ್ತಿದೆ. ನೀವೆಂತ ಜನ, ತಾಯಿ ಬಗ್ಗೆ ಈ ಹೊತ್ತಲ್ಲಿ ಅನುಮಾನ ಪಡ್ತಾರ? ಮಗು ಬೇಕಾಗಿದೆ ನಿಮ್ಗೆ, ಗಮನ ಮನಸ್ಸು ಎಲ್ಲ ಆ ಕಡೆ ಇದೆ. ಒಳ್ಳೆ ಮನ್ಸಿರೋರು ಅಂತ ಭಾವಿಸಿದ್ದೆ ನಿಮ್ಮನ್ನ. ಏಟ್ ಮಾಡ್ಕೊಂಡು ಮಲಗಿರೋ ಅಮ್ಮನ ಬಗ್ಗೆ ಹಿಂಗ ಮಾತಾಡೋದು. ಇವಳೊಬ್ಳಿಗೆ ಮನುಷ್ಯತ್ವ ಇರೋದು. ಪ್ರೀತಿ ಸ್ನೇಹ ಪ್ರೇಮ ಎಲ್ಲ ಇವಳು ಹುಟ್ಟಿದ ಮೇಲೆ ಹುಟ್ಟಿದ್ದು, ಆಯ್ತಾ? ನೋಡೆ, ನಾನು ಹೇಳೋದನ್ನ ಒಂದ್ಸಲ ಯೋಚನೆ ಮಾಡು. ಅಮ್ಮನ್ನ ಸೇರಿಸಿರೋದು ಪಕ್ಕದ ಮನೆ ರಮ. ಅದೇ ಮಹಾನ್ ಸುಳ್ಳುಗಾರ್ತಿ. ಕೆಟ್ಟ ಕೆಟ್ಟ ಉಪಾಯ ಕೊಡೋದ್ರೆ ಎತ್ತಿದ ಕೈ ಅವಳು. ಹೀಗೆಲ್ಲ ಆಗಿ ನಮಗ್ ಅನುಕಂಪ ಬಂದು ನಾವು ಬಾಡಿಗೆ ಮನೆ ಖಾಲಿ ಮಾಡಿ ಜೊತೆಲಿರ್ಬೋದು ಅಂತ ಅಮ್ಮ ಅಡ್ಮಿಟ್ ಆಗಿದ್ದಾಳೆ. ಡ್ರಾಮಾ ಮಾಡ್ತಿದ್ದಾಳೆ. ದುರ್ಗಾಪುರದಲ್ಲಿ ಯಾವ ಕಳ್ತನೂ ಆಗಿಲ್ಲ ಕಣೆ ಇದುವರೆಗೂ. ಒಂದ್ ವೇಳೆ ಅತ್ತೆ ನಮ್ ಜೊತೆಲಿ ಇರ್ಬೇಕು ಅಂತಲೇ ಹಿಂಗೆಲ್ಲ ಮಾಡಿದ್ರು ನಾವದನ್ನ ಒಪ್ಕೊಳ್ಬಹುದು ಅಲ್ವಾ? ಒಂದ್ ವೇಳೆ ಅಮ್ಮ ಈಗ ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಾದ್ರೆ ಇನ್ಯಾವತ್ತೂ ಅಮ್ಮನ ಮುಖ ನಾನು ನೋಡಲ್ಲ. ಯಾಕಷ್ಟು ಕೋಪ ನಿಮಗೆ? ಜೀವನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮುಗ್ದು ಹೋಗ್ಬೋದು. ಜೊತೆಲಿ ಇದ್ದಷ್ಟು ಹೊತ್ತು ಇದ್ದಷ್ಟು ದಿವಸ ಚೆನ್ನಾಗಿ ನೋಡ್ಕೋಬೇಕು. ಸತ್ ಮೇಲೆ ಸಮಾಧಿ ಮುಂದೆ ಕೂತ್ಕೊಂಡು ಕಣ್ಣೀರ್ ಹಾಕಿದ್ರೆ ಏನ್ ಪ್ರಯೋಜನ? ಅಮ್ಮ ಸತ್ತೋಗ್ತಾಳೆ ಅಂತ ಹೇಳ್ತಾ ಇದ್ದೀನಿ. ಕಪಾಳಕ್ಕೆ ಹಾಕ್ತೀನಿ ನಿನ್ಗೆ ಹೇಳಿದ್ದೀನಿ. ಇಷ್ಟ ಪ್ರೀತಿ ಇದೆ ನಿಮಗೆ ಅಮ್ಮನ ಮೇಲೆ. ಡಿಸ್ಚಾರ್ಜ್ ಆದ್ಮೇಲೆ ಅತ್ತೆ ನಮ್ಮನೆಗೆ ಕರ್ಕೊಂಡು ಹೋಗಣ್ವಾ? ಪ್ರೀತಿನೂ ಇದೆ, ಜೊತೆಗೆ ಭಯನೂ ಇದೆ ಕಣೆ. ಅಮ್ಮ ಅಂದ್ರೆ ಭಯ ಕಣೆ. ಅವಳು ಯಾವಾಗ ಏನ್ ಬೇಕಾದ್ರೂ ಮಾಡ್ಬಿಡ್ತಾಳೆ. ಮತ್ತೆ ನನ್ನ ನಿನ್ನ ನಡುವೆ ತಂದಿಟ್ಟು ನಮ್ಮಿಬ್ರನ್ನ ದೂರ ಮಾಡ್ಬಿಟ್ರೆ ಅದೇ ಭಯ. ನಿನ್ನ ಅರ್ಧ ಸಮಸ್ಯೆ ಬಗೆಹರಿದಿದೆ. ಸಂಗವ್ವ ಸಂಪಿಗೆಗೆ ಅವರ ತಪ್ಪಿನ ಅರಿವಾಗಿದೆ. ಈಗ ಅವರು ನಿನ್ನ ಆಸರೆಗೆ ಹಾತೊರಿತಾ ಇದ್ದಾರೆ. ಆದ್ರೆ ಅವರಿಗೂ ಅವ್ರ ಸ್ಥಾನಮಾನ ಗೊತ್ತಾಗ್ಲಿ ಅಂತ ದೇವಿನೇ ಬಣ್ಣ ಹಚ್ಚಿ ಅಭಿನಯಿಸೋ ಹಾಗೆ ಮಾಡಿದ್ದೀನಿ. ಅವಳದ್ದೇ ನಾಯಕಿ ಪಾತ್ರ ಈ ನಾಟಕದಲ್ಲಿ. ಅದರಿಂದ ಮುಂದೆ ತೊಂದರೆಗಳನ್ನ ಅನುಭವಿಸ್ಬೇಕಾಗಬಹುದು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಎದುರಿಸ್ತೀನಿ. ಯಾವುದೇ ತೊಂದರೆ ಇಲ್ಲದೆ ಸಾಂಗವಾಗಿ ನಾಟಕ ನಡಿಬೇಕು ಅನ್ನೋದು ನನ್ನ ಇಚ್ಛೆ. ನಡಿಬಾರ್ದು ಅನ್ನೋದು ಪರರಿಚ್ಛೆ. ಮುಂದೆ ಏನೇನ್ ಆಗ್ಬಹುದು ಅನ್ನೋ ಚಿತ್ರಣ ಕಣ್ಮುಂದೆ ಸುಳಿದಾಡ್ತಾ ಇದ್ರು ಕೈಗೊಳ್ಬೇಕಾಗಿರೋ ನಿರ್ಧಾರದ ಬಗ್ಗೆ ಸ್ಪಷ್ಟತೆ ಇಲ್ಲ. ಕಾರಣ ಇಷ್ಟೇ, ಭಗವಂತನನ್ನು ಸಂಕಷ್ಟಕ್ಕೆ ಸಿಲುಕಿಸುವಷ್ಟು ಮುಂದುವರೆದಿದ್ದಾನೆ ಮನುಷ್ಯ. ನಾಟಕ ನಡಿಬೇಕು, ಏಳ್ಗೆ ಕಾಣಬೇಕು ಅನ್ನೋ ನಿನ್ನ ಕನಸು ಸಾಕಾರಗೊಳ್ಳೋದಕ್ಕೆ ಕೆಲವೇ ದಿನಗಳು ಉಳಿದಿದೆ. ನಿನ್ನ ಇಚ್ಛೆಯನ್ನ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನೆರವೇರಿಸಿದ್ದೆ ಆದ್ರೆ ನಾನು ಅವತರಿಸಿದ್ದು ಸಾರ್ಥಕ.
ಅಮ್ಮ ದೇವಿ